ಸುಸ್ವಾಗತ ದೇವಿಕೃಪಾ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಮಕರ ರಾಶಿಯ ನಾವು ನವೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರೆಯಬೇಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮಕರ ರಾಶಿಯವರು ಎಂಥವ್ರು ಅಂತ ಹೇಳಿದರೆ, ಯಾವುದೇ ಕಷ್ಟ ಬಂದರೂ ಖುದ್ದಾಗಿ ಅವ್ರ ಮಂಡೆಕಲ್ಲು ಹಾಗೆ ನಿಂತು ಅವರಾಗೆ ಫೇಸ್ ಮಾಡ್ತಾರೆ ಹೊರತು ಅವರ ಸ್ವಾಭಿಮಾನ ಬಿಟ್ಕೊಡಲ್ಲ. ಎಲ್ಲಿವರೆಗೆ ಅಂತಂದರೆ ಅವ್ರ ಸ್ವಾಭಿಮಾನ ಅವ್ರ ಉಸಿರು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಅವರು ಬಿಟ್ಕೊಡಲ್ಲ. ಆ ಥರ ರಾಶಿಯವರು. ಗಾಢ ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣ ನಿಮಗೆ ಅದೃಷ್ಟ ತರೋ ಬಣ್ಣಗಳು. ಶನೇಶ್ವರ ಮತ್ತು ಹನುಮಂತನ ಆರಾಧನೆ ಮಾಡಬೇಕು ಈ ತಿಂಗಳು. ಕುಂಭ ರಾಶಿ ನಿಮ್ಮ ಮಿತ್ರ ರಾಶಿ ಆದರೆ ಶತ್ರು ರಾಶಿ ನಿಮಗೆ ಸಿಂಹ ರಾಶಿಯಾಗಿರುತ್ತೆ. 4, 5, 12, 18, 19, 20, 23 ಮತ್ತು 30ನೇ ತಾರೀಕು ನಿಮಗೆ ಶುಭದಾಯಕವಾಗಿರುತ್ತೆ ದಿನಗಳು. ಈ ತಿಂಗಳಲ್ಲಿ ನೀವು ಏನೇ ಶುಭ ಕಾರ್ಯ ಮಾಡಬೇಕಂದ್ರೂ ಮಾಡಿ, ಆದರೆ ರಾಹುಕಾಲ ಒಂದು ನೋಡಿಕೊಂಡು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಇನ್ನು ಬೇರೆ ಟೈಮಲ್ಲಿ ಒಳ್ಳೆ ಕಾರ್ಯ ಮಾಡಿ. ಮಕರ ರಾಶಿಯವರು ಅವರ ಬಿಸ್ನೆಸ್ಸಲ್ಲಿ ಅಂದರೆ ಯಾವುದೇ ಕೆಲಸ ಮಾಡ್ತಾ ಇರಲಿ, ಅವರ ಚಾಣಕ್ಯತನದಿಂದ ಮತ್ತು ಬುದ್ಧಿವಂತೆತನದಿಂದ ಎಲ್ಲನೂ ಸಾಲ್ವ್ ಮಾಡ್ತಾ ಇರ್ತಾರೆ. ಬೇರೆಯವ್ರ ಕಷ್ಟ ಅಂದಾಗ ಸ್ವಲ್ಪ ಕರಗೋದು, ಅವರಿಗೆ ಹಣಕಾಸಿನ ವಿಷಯದಲ್ಲಿ ಸಹಾಯ ಮಾಡುವಂಥ ಒಳ್ಳೆಯ ಗುಣಗಳು ಇರುತ್ತೆ ತುಂಬ ಅವರಿಗೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಲಹಗಳು ಇರುತ್ತೆ, ಅದನ್ನು ಆದಷ್ಟು ಜಗಳ ಮುಂದುವರಿಸದೆ ಕುಳಿತು ಮಾತಾಡಿ ಸಮಾಧಾನದಿಂದ ಸಾಲ್ವ್ ಮಾಡ್ಕೊಳ್ಳಿ. ಕೃಷಿಕರು, ಪ್ರೈವೇಟ್ ಇದರಲ್ಲಿ ವರ್ಕ್ ಮಾಡ್ತಿರೋರು, ಇವರಿಗೆಲ್ಲ ಸ್ವಲ್ಪ ನಿಮ್ಮ ಪಾಡಿಗೆ ನೀವಿದ್ರೂ ನಿಮಗೆ ಕಾಲು ಕೆರ್ಕೊಂಡು ಸ್ವಲ್ಪ ವಿಷಯಗಳು ಬರುತ್ತೆ, ಗೊಂದಲಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ಅದರಿಂದ ನೀವು ಸ್ವಲ್ಪ ಅಲರ್ಟಾಗಿ ಇದ್ಕೊಂಡು ಅದನ್ನೆಲ್ಲ ಗಮನಿಸ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓವರ್ಟೇಕ್ ಮಾಡಬೇಕು, ಹಿಂದೆ ಬಿಡಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಬೇಕು ಅಂತಲೇ ನಿಮ್ಮ ಶತ್ರುಕಾಯಿಯವರು ಇರ್ತಾ ಇರ್ತಾರೆ. ಕೋಪನ ಕಂಟ್ರೋಲ್ ಮಾಡ್ಕೊಂಡು ನೀವು ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸ ಮಾಡಿ ಅಂತ ಹೇಳ್ತೀನಿ. ಅಂದ್ಕೊಂಡಿರೋ ಕೆಲಸ ನಿಮ್ಗೆ ಆಗ್ತಿಲ್ಲ ಅಂತ ಯಾವತ್ತೂ ನೀವು ಬೇಜಾರು ಮಾಡ್ಕೋಬೇಡಿ, ಹಾಗೆ ಆಗುತ್ತೆ. ನಿಮ್ಮ ರಾಶಿ ಅಧಿಪತಿ ಶನಿಯಾಗಿರೋದ್ರಿಂದ ನಿಮ್ಮ ಅನ್ಕೊಂಡಿದ್ದು ಕೊಟ್ಟೆ ಆದರೆ ಸ್ವಲ್ಪ ನಿಧಾನವಾಗುತ್ತೆ, ತಾಳ್ಮೆಯಿಂದ ಇರಿ. ಆರೋಗ್ಯ ಸಮಸ್ಯೆಗೆ ಈ 18 ವರ್ಷದ ಒಳಗಡೆ ಮಕ್ಕಳಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆವಾಗ ಸಂದರ್ಭನೂ ಇರುತ್ತೆ. ಮೂಳೆ ಸಂಬಂಧಿತ ಸ್ವಲ್ಪ ಕಾಯಿಲೆನೂ ಕಂಡು ಬರ್ಬೋದು. ಮತ್ತು ಹಿರಿಯರಿಗೆ ಸ್ವಲ್ಪ ಸಮಸ್ಯೆ ಕಂಡು ಬರ್ಬೋದು. ರಾಶಿ ಅವರ ಮನೆಯಲ್ಲಿ ಹಿರಿಯರಿದ್ದರೆ ಸ್ವಲ್ಪ ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ಸ್ವಲ್ಪ ಎಚ್ಚರ ಹಾಕಿಕೊಳ್ಳಿ. ಮತ್ತು ಕೌಟುಂಬ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ ಏನಾರು ಇದ್ದರೆ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ. ಹಿರಿಯರಿಗೆ ಸ್ವಲ್ಪ ಹೆಂಗಸರಿಗೆ ಸ್ವಲ್ಪ ಕೆಲಸದಲ್ಲಿ ಏನಾದ್ರು ತೊಂದರೆ ಬರ್ಬೋದು. ಹಂಗಂದ್ಬಿಟ್ಟು ಯಾರೂ ಇದು ಕೆಲಸನ ಬದಲಾಯಿಸೋಕೆ ಹೋಗಬೇಡಿ, ಮುಂದೆ ನಿಮಗೆ ಒಳ್ಳೆ ಅವಕಾಶನೂ ಸಿಗುತ್ತೆ. PG, ಹೋಟೆಲ್, ಸ್ಕೂಲ್ಸ್ ಆ ಥರ ನಡೆಸ್ತಿರೋರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಕಾರ್ಖಾನೆ ಇರೋರಿಗೆ ಸರ್ಕಾರದಿಂದ ಸ್ವಲ್ಪ ಲಾಭ ಬರುತ್ತೆ. ಪೊಲೀಸ್ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ಲಾಭನೂ ಬರುತ್ತೆ, ಅದ್ರ ಜೊತೆಗೆ ವಿವಾದನೂ ಸ್ವಲ್ಪ ಬರುತ್ತೆ. ರೈತರಿಗೆ ಉತ್ತಮ ಫಲ ಇದ್ರೂ ಸ್ವಲ್ಪ ವಿವಾದಗಳು ಬರುತ್ತೆ. ಇನ್ನು ಪರಿಹಾರಗಳು ಮಾಡಬೇಕು. ಇನ್ನು ಸತ್ಯನಾರಾಯಣ ಪೂಜೆ ಎಲ್ಲ ಆಗ್ತಿದ್ರೆ ಹೋಗಿ ಅದರದ್ದು ಕಥೆಗಳನ್ನ ಕೇಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಗೋಧಿ ಮತ್ತು ಕೆಂಪು ಬಟ್ಟೆಗಳನ್ನ ದಾನವಾಗಿ ಕೊಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಸೂರ್ಯನ ಒಂದು ಫೋಟೋ ಇಲ್ಲಾಂದರೆ ತಾಮ್ರದಲ್ಲಿ ಇದ್ದಿದ್ದು ಒಂದು ವಿಗ್ರಹನ ಹಾಕೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶ್ರೀರಾಮನ ಪೂಜೆ ಮಾಡಿ, ಸ್ವಲ್ಪ ಈ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ವಿಷಯಗಳನ್ನೆಲ್ಲ ನೀವು ಗಮನ ಇಟ್ಕೊಂಡು ಒಳ್ಳೆಯದಾಗಲಿ ಅಂತ ನಾನು ಯೋಚಿಸ್ತೀನಿ. ಎಲ್ಲ ಒಳ್ಳೆಯದಾಗಲಿ. ಬಾಯ್. ಶುಭ.